ಸಂಸತ್ ದಾಳಿಕೋರರ ಮಹಾ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ನಿನ್ನೆ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅರೆಸ್ಟ್ ಆಗಿದ್ದ. ಇವತ್ತು ಸಾಗರ್ ಡೈರಿ ಪತ್ತೆಯಾಗಿದೆ. ಈ ಕೃತ್ಯದ ಮಾಸ್ಟರ್ ಮೈಂಡ್ ಆದಂತ ಲಲಿತ್ ಝಾನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸ್. ಇವತ್ತು ಸಾಗರ್ ಡೈರಿ ಪತ್ತೆಯಾಗಿದೆ. ಸಂಸತ್ ದಾಳಿಕೋರರ ಮಹಾ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಸಾಗರ್ ಮನೆಯಲ್ಲಿ ಉತ್ತರ ಪ್ರದೇಶ ಪೊಲೀಸರಿಗೆ ರಹಸ್ಯವಾದಂತಹ ಡೈರಿ ಪತ್ತೆಯಾಗಿದೆ. ಹಾಗಾದ್ರೆ ಆ ಡೈರಿಯಲ್ಲಿ ಏನಿದೆ? ಈಗ ಹೊರಡುವ ಸಮಯ ಬಂದಿದೆ. ಈ ರೀತಿಯಾಗಿ ಬರೆದಿರುವಂತಹ ಡೈರಿ ಪತ್ತೆಯಾಗಿದೆ ಪೊಲೀಸರು. ಏನು ಬೇಕಾದರೂ ಮಾಡುವ ಕಿಚ್ಚು ಸ್ಫೋಟಿಸುತ್ತಿದೆ ಅಂತ ಸಾಗರ್ ಆ ಡೈರಿಯಲ್ಲಿ ಬರೆದಿದ್ದಾನೆ. ಸಾಗರ್ನ ಡೈರಿಯನ್ನ ವಶಪಡಿಸಿಕೊಂಡು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಉತ್ತರ ಪ್ರದೇಶದ ಪೊಲೀಸ್. ಪ್ರದೇಶದ ಪೊಲೀಸರಿಗೆ ಮಹತ್ವವಾದಂತಹ ಡೈರಿ ಸಿಕ್ಕಿದೆ. ಆರೋಪಿ ಸಾಗರ್ ಮನೆಯಲ್ಲಿ ಆ ಡೈರಿಯಲ್ಲಿ ಉಲ್ಲೇಖ ಆಗಿರುವಂತದ್ದು ಈಗ ಹೊರಡುವ ಸಮಯ ಬಂದಿದೆ, ಏನು ಬೇಕಾದರೂ ಮಾಡುವ ಕಿಚ್ಚು ಸ್ಫೋಟಿಸುತ್ತಿದೆ ಅಂತ ಆ ಡೈರಿಯಲ್ಲಿ ಆತ ಬರೆದಿದ್ದಾನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಪತ್ತೆಯಾಗಿರುವಂತಹ ಡೈರಿ. ಸಾಗರ್ ಮನೆಯಲ್ಲಿ ಡೈರಿ ಪತ್ತೆಯಾಗಿರುವುದನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಆರೋಪಿ ಸಾಗರ್ನ ಫೋಟೋ ಜೊತೆಗೆ ಪತ್ತೆಯಾಗಿರುವಂತಹ ಡೈರಿ. ಈಗ ಹೊರಡುವ ಸಮಯ ಬಂದಿದೆ, ಏನು ಬೇಕಾದರೂ ಮಾಡುವ ಕಿಚ್ಚು ಸ್ಫೋಟಿಸುತ್ತಿದೆ ಅಂತ ಆ ಡೈರಿಯಲ್ಲಿ ಆತ ಉಲ್ಲೇಖ ಮಾಡಿದ್ದ. ಈ ಮಹತ್ವವಾದಂಥ ಡೈರಿ ಉತ್ತರ ಪ್ರದೇಶದ ಪೊಲೀಸರಿಗೆ ಪತ್ತೆಯಾಗಿದೆ ಸಾಗರ್ ಮನೆಯ. ಮನೆಗೆ ವಿದಾಯ ಹೇಳುವ ಸಮಯ ಬಂದಿದೆ. ಒಂದು ಕಡೆ ಭಯವೂ ಇದೆ, ಇನ್ನೊಂದು ಕಡೆ ಏನು ಬೇಕಾದರೂ ಮಾಡುವ ಕಿಚ್ಚು ಸ್ಫೋಟಿಸ್ತಾ ಇದೆ. ನನ್ನ ಈ ಪರಿಸ್ಥಿತಿಯನ್ನ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಬಹುದು. ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಆ ಡೈರಿಯಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ. ಈ ಡೈರಿ ಇದೀಗ ಉತ್ತರ ಪ್ರದೇಶದ ಪೊಲೀಸರಿಗೆ ಸಿಕ್ಕಿದೆ. ನನ್ನ ಈ ಪರಿಸ್ಥಿತಿಯನ್ನ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಬಹುದು, ಆದ್ರೆ ಸಂಘರ್ಷದ ಹಾದಿ ಹಿಡಿದ ನನ್ನ ಮನಸ್ಥಿತಿ ಅರ್ಥ ಆಗೋದಿಲ್ಲ. ಕಳೆದ 5 ವರ್ಷದಿಂದ ಈ ಕ್ಷಣಕ್ಕಾಗಿ ಕಾದಿದ್ದೆ. ಒಂದು ದಿನ ಬಂದೇ ಬರುತ್ತದೆ, ಆಗ ನಾನು ಕರ್ತವ್ಯದ ದಾರಿಯನ್ನ ಹಿಡಿತೇನೆ ಅಂತ ತನ್ನ ಡೈರಿಯಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ. 6/2/2021 ಬರೆದಿರುವಂತಹ ಡೈರಿ. ಕಳೆದ 5 ವರ್ಷದಿಂದ ಈ ಕ್ಷಣಕ್ಕಾಗಿ ಕಾದಿದ್ದೆ. ಒಂದು ದಿನ ಬಂದೇ ಬರುತ್ತೆ, ಆಗ ನಾನು ಕರ್ತವ್ಯದ ಹಾದಿ ಹಿಡಿತೇನೆ. ಆತನ ಮನಸ್ಸಲ್ಲಿದ್ದಂತಹ ಎಲ್ಲಾ ವಿಚಾರಗಳನ್ನ ಡೈರಿಯಲ್ಲಿ ಇಳಿಸಿದ್ದ. 6/2/2021 ಬರೆದಿರುವಂತಹ ಡೈರಿಯಲ್ಲಿ ಮನೆಗೆ ವಿದಾಯ ಹೇಳುವ ಸಮಯ ಬಂದಿದೆ. ಒಂದು ಕಡೆ ಭಯಾನೂ ಇದೆ, ಇನ್ನೊಂದು ಕಡೆ ಏನು ಬೇಕಾದರೂ ಮಾಡುವ ಕಿಚ್ಚು ಸ್ಫೋಟಿಸ್ತಾ ಇದೆ. ನನ್ನ ಈ ಪರಿಸ್ಥಿತಿಯನ್ನ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಬಹುದು, ಆದರೆ ಸಂಘರ್ಷದ ಹಾದಿ ಹಿಡಿದ ನನ್ನ ಮನಸ್ಥಿತಿ ಅವರಿಗೆ ಅರ್ಥ ಆಗೋದಿಲ್ಲ. ಕಳೆದ 5 ವರ್ಷಗಳಿಂದ ಈ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೆ. ಒಂದು ದಿನ ಬಂದೇ ಬರುತ್ತೆ, ಆಗ ನಾನು ಕರ್ತವ್ಯದ ಹಾದಿ ಹಿಡಿಯುತ್ತೇನೆ. ಜಗತ್ತಿನಲ್ಲಿ ದುರ್ಬಲರನ್ನ ಮಟ್ಟ ಹಾಕುವವನೇ ಬಲಶಾಲಿ ಅಲ್ಲ. ಸಮಾಜದ ಹಿತಕ್ಕಾಗಿ ತನ್ನ ಸುಖವನ್ನ ತ್ಯಾಗ ಮಾಡುವವನೇ ನಿಜವಾದ ವೀರ ಅಂತ ಬರೆದು ತನ್ನ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಸಾಗರ್ ಶರ್ಮ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ಮಾತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಡೈರಿ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಗಮನಿಸ್ತಾ ಇದ್ವಿ. ನಿಜಕ್ಕೂ ಕೂಡ ಆತಂಕ ಅನ್ಸುತ್ತೆ ಅದರಲ್ಲಿ ಬರೆದಿರುವಂತಹ ಒಂದೊಂದು ಅಕ್ಷರ ಕೂಡ. ಅವರು ನಿಶ್ಚಿತವಾಗಿ ಸಾಗರ್ ಶರ್ಮಾ ಬರೆದಿರ್ತಕ್ಕಂಥ ಏನೊಂದು ಡೈರಿಯ ಕೆಲ ಅಂಶಗಳಿವೆ, ಅದು ಸಾಗರ್ ಶರ್ಮಾನ ಮನಸ್ಸಿನ ದ್ವಂದ್ವ ಮತ್ತು ತುಮುಲವನ್ನ ಸ್ಪಷ್ಟವಾಗಿ ದರ್ಶಿಸುತ್ತೆ. ಅಂದ್ರೆ ಇದು ಆತಂಕಕ್ಕಿಂತ ಹೆಚ್ಚಾಗಿ ಯಾರೋ ಭ್ರಮೆಯನ್ನು ಸೃಷ್ಟಿಸಿದ್ರ, ಯಾರೋ ಇಲ್ಲ ಈ ರೀತಿ ಪಾರ್ಲಿಮೆಂಟ್ ನಲ್ಲಿ ಹೋಗಿ ಜಿಗಿಯೋದೇ ಕರ್ತವ್ಯ ಅಂತಕ್ಕಂಥದ್ದನ್ನ ಅವನ ತಲೆಯಲ್ಲಿ ಯಾರು ತುಂಬಿದ್ರು, ಬ್ರೈನ್ ವಾಶ್ ಮಾಡಿದ್ರ, ಈ ಅಂಶಗಳು ಸ್ಪಷ್ಟವಾಗಿ ಗೊತ್ತಾಗ್ಬೇಕಾಗತ್ತೆ. ಸಾಗರ್ ಶರ್ಮಾ ಬರೆದಿರ್ತಕ್ಕಂಥ ಡೈರಿಯಲ್ಲಿ ಮುಖ್ಯವಾಗಿ 5 ವರ್ಷದಿಂದ ಆತ ಮನೋರಂಜನ್ ಮತ್ತು ಇತರ ಸ್ನೇಹಿತರ ಜೊತೆಗೆ ಸಂಪರ್ಕದಲ್ಲಿದ್ದ ಅಂತಕ್ಕಂಥದ್ದು ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಜೊತೆಗೆ ಒಂದು ಸಂಘರ್ಷದ ಹಾದಿ ಮತ್ತು ಒಂದು ಕ್ರಾಂತಿಯ ಭ್ರಾಂತಿ, ಇದು ಪ್ರಾಯಶಃ ಸಾಗರ್ ಶರ್ಮಾನ ಮನಸ್ಸಿನಲ್ಲಿತ್ತ ಅಂತಕ್ಕಂಥ
ವಿಚಾರಗಳು ಆತನ ಡೈರಿಯ ಒಕ್ಕಣೆಯನ್ನ ನೋಡಿದಾಗ, ಭಾಷೆಯನ್ನ ನೋಡಿದಾಗ ಆ ಅಂಶಗಳು ಸ್ಪಷ್ಟವಾಗ್ತವೆ. ಹಾಗಿದ್ದಲ್ಲಿ ನಿಜಕ್ಕೂ 5 ವರ್ಷದಿಂದ ಇವರು ಪಾರ್ಲಿಮೆಂಟ್ ಮೇಲೆ ಈ ರೀತಿ ಪಾರ್ಲಿಮೆಂಟ್ ನಲ್ಲಿ ಒಳಗೆ ಹೊಕ್ಕಿ ಸೀಟ್ಗಳ ಮೇಲೆ ಜಿಗಿಯೋದನ್ನೇ ಕ್ರಾಂತಿ ಅಂತ ಭಾವಿಸಿದ್ರ, ಏನ್ ನಡೀತಾ ಇತ್ತು ಅವ್ರ ಮನಸ್ಸಿನಲ್ಲಿ ಅಂತಕ್ಕಂಥದ್ದು ಈ ಡೈರಿಯ ಒಂದು ವಾಕ್ಯಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಯಾವ ಸಂಘಟನೆ, ಹೇಗೆ ಒಟ್ಟಾದ್ರು ಅಂತಕ್ಕಂಥದ್ದು ಪ್ರಶ್ನೆಗಳು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಇದನ್ನೇ ಕರ್ತವ್ಯ ಅಂತ ಭಾವಿಸಿದ್ರ, ಈ ಅಂಶಗಳು ನೋಡಿ, ಸಮಾಜಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಬೇಕು ಅಂತಕ್ಕಂಥದ್ದು ಒಳ್ಳೆಯ ಸಂಗತಿ. ಆದ್ರೆ ಸಮಾಜದ ಹಿತಕ್ಕೋಸ್ಕರ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒಳಗ್ ಜಿಗಿಯೋದು ಕ್ರಾಂತಿ ಅಂತಕ್ಕಂಥದ್ದನ್ನ ಈ ಸಾಗರ್ ಶರ್ಮಾಗೆ ಹೇಳ್ಕೊಟ್ಟವ್ರು ಯಾರು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ನಿಶ್ಚಿತವಾಗಿ ಈ ಡೈರಿಯ ವಾಕ್ಯಗಳು ನನಗೆ ಆತಂಕಕ್ಕಿಂತ ಹೆಚ್ಚಾಗಿ ಆಶ್ಚರ್ಯವನ್ನ ಮೂಡಿಸ್ತವೆ. 29 ವರ್ಷದ ಯುವಕನಿಗೆ ಇದನ್ನ ತಲೆಯಲ್ಲಿ ತುಂಬಿದವರು ಯಾರು? ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಓದ್ಕೊಂಡು ತಲೆಯಲ್ಲಿ ಬರಲ್ಲ. ನಿಶ್ಚಿತವಾಗಿ ಇದನ್ನ ಐಡಿಯಾಲಜಿಕಲ್ ಆಗಿ ಈ ವಿಚಾರಗಳನ್ನ ಆತನ ತಲೆಯಲ್ಲಿ ತುಂಬಿದವರು ಯಾರು, ಆತನಿಗೆ ಇದು ಕ್ರಾಂತಿ ಅಂತ ಹೇಳ್ಕೊಟ್ಟವ್ರು ಯಾರು, ಆತನಿಗೆ ಇದು ಕರ್ತವ್ಯ ಪಥ ಅಂತ ಅನ್ನಿಸಿದ್ದು ಹೇಗೆ? ಇವೆಲ್ಲ ಅಂಶಗಳು, ಪ್ರಶ್ನೆಗಳು ನಿಶ್ಚಿತವಾಗಿ ಮನದಲ್ಲಿ ಮೂಡ್ತವೆ. ಆದ್ರೆ ಈ ಡೈರಿ, ಈ 6 ಜನರ ಗುಂಪು, ಅವರ ಮಸ್ತಿಷ್ಕದಲ್ಲಿ ಏನು ಓಡ್ತಾ ಇತ್ತು ಅಂತಕ್ಕಂಥದ್ರ ಬಗ್ಗೆ ಒಂದು ಗ್ಲಿಂಪ್ಸ್ ಅನ್ನ ನೀಡುತ್ತೆ ಅಂತ ಅನ್ಸುತ್ತೆ. ಸೊ ಒಂದ್ ರೀತಿಯಲ್ಲಿ ಈ ಡೈರಿ ಮಹತ್ವದ ತಿರುವಾಗುತ್ತಾ ಈ ಕೇಸ್ನಲ್ಲಿ? ಹಾಗಾದ್ರೆ ನೋಡಿ, ತಿರುವು ಅನ್ನೋಕ್ಕಿಂತ ಇಡೀ ಪ್ರಕರಣವನ್ನ ನೋಡಿದಾಗ ಇದೊಂದು ಓಪನ್ ಅಂಡ್ ಶಟ್ ತರ ಇದೆ. ಅಂದ್ರೆ ಅವ್ರು 6 ಜನ ಬಂಧನಕ್ಕೊಳಗಾಗದೆ ಹೊರಗೆ ಹೋಗ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರ್ಲಿಲ್ಲ. ನಾವು ಬಂಧನಕ್ಕೊಳಗಾಗ್ಬೇಕು, ದೇಶದ ಜನರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿತ್ತು. ಆ ದೃಷ್ಟಿಯಿಂದ ನೀವು ಆಪರೇಟಿವ್ ಪಾರ್ಟ್ ಅಂತ ಕರೆಯೋದಾದ್ರೆ ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ ಇದ್ರಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಬಿಹೈಂಡ್ ದ ಸೀನ್ ಯಾರಿದ್ರು, ಯಾಕೆ ಇವ್ರು ಈ ರೀತಿ ಮಾಡ್ತಾ ಇದ್ರು? ಬರೀ 6 ಜನರ ಗುಂಪಿತ್ತ ಅಥವಾ ಬೇರೆ ಯಾರೋ ಇವ್ರಿಗೆ ಬೆಂಬಲವಾಗಿ ನಿಲ್ತಿದ್ರ? ಈ ಎಲ್ಲ ಅಂಶಗಳು ಸ್ಪಷ್ಟವಾಗುವವರೆಗೆ ನಿಶ್ಚಿತವಾಗಿ ಡೈರಿ ಮತ್ತು ಅವರ ಪುಸ್ತಕಗಳು ಏನ್ ದೊರಕಿವೆ, ಅವರ ಕಾಲ್ ಡೀಟೇಲ್ಸ್ ಗಳು ಏನ್ ಸಿಗ್ತಾ ಇವೆ, ಇದು ಪಾರ್ಲಿಮೆಂಟ್ ನ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಮತ್ತು UAPA ಕೇಸ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ ಅನ್ನೋದು ಒಂದು ಭಾಗ. ಆದ್ರೆ ಮುಖ್ಯವಾಗಿ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು ಅರುಣ್, ಇವ್ರ ಹಿಂದೆ ಯಾರಿದ್ರು, ಯಾಕೆ ಮಾಡಿದ್ರು, 13ರಂದೇ ಯಾಕೆ ಆ ಡೇಟ್ ಅನ್ನ ಚಾಯ್ಸ್ ಮಾಡಿದ್ರು, ಇವೆಲ್ಲ ಅಂಶಗಳು ಮುಂದಿನ ದಿನಗಳಲ್ಲಿ ವಿಚಾರಣೆಯಿಂದಲೇ ಗೊತ್ತಾಗ್ತವೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್ ನಾಥು, ಎಲ್ಲ ಡೀಟೇಲ್ಸ್. ಸ್ಮೋಕ್ ಬಾಂಬ್ ಪ್ರಕರಣದ ಮಾಸ್ಟರ್ ಮೈಂಡ್ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಮಾಸ್ಟರ್ ಮೈಂಡ್ ಲಲಿತ್ ಝಾ. ಈ ಪ್ರಕರಣದ ಹಿನ್ನೆಲೆಯನ್ನ ಬಿಚ್ಚಿಟ್ಟಿದ್ದಾನೆ ಮಾಸ್ಟರ್ ಮೈಂಡ್ ಲಲಿತ್ ಝಾ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಹಾಕಿದ್ದವರ ರಹಸ್ಯ ಬಯಲಾಗಿದೆ. ಹಾಗಾದ್ರೆ ಹೇಗಿತ್ತು ಗೊತ್ತಾ ಮಾಸ್ಟರ್ ಮೈಂಡ್ ಲಲಿತ್ ಝಾನ ಮಾಸ್ಟರ್ ಪ್ಲಾನ್? ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳ ಮೊಬೈಲ್ ತನ್ನ ಬಳಿನೇ ಇಟ್ಟುಕೊಂಡಿದ್ದ ಈ ಮಾಸ್ಟರ್ ಮೈಂಡ್ ಲಲಿತ್ ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ಸುಟ್ಟು ಹಾಕಿದ್ದ. ಯಾವುದೇ ಸಾಕ್ಷ್ಯಗಳು ಸಿಗದಂತೆ ಎಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದ ಮಾಸ್ಟರ್ ಮೈಂಡ್ ಲಲಿತ್ ಝಾ. ಶನಿವಾರ ಮತ್ತು ಭಾನುವಾರ ಘಟನೆಯ ಮರುಸೃಷ್ಟಿಯನ್ನ ಮಾಡಲಿದ್ದಾರೆ ಪೊಲೀಸ್. ಯಾವ ರೀತಿಯಾಗಿ ಭದ್ರತಾ ಲೋಪ ಆಗಿದೆ ಅಂತ, ಡಿಸೆಂಬರ್ 13ರಂದು ಆದಂತಹ ದಾಳಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭದ್ರತಾ ಲೋಪ ಆಯಿತು ಅಂತ ಅದನ್ನ ಕಂಡುಹಿಡಿಯುವ ನಿಟ್ಟಿನಲ್ಲಿ ಆ ಘಟನೆಯ ಮರುಸೃಷ್ಟಿಯನ್ನ ಮಾಡುವುದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಹೀಗಾಗಿ ಭದ್ರತಾ ಲೋಪದ ಜಾಡನ್ನ ಹುಡುಕಲು ಪೊಲೀಸ್ ಪಡೆ ಕೂಡ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.